ಇತ್ತೀಚೆಗಷ್ಟೇ ಚೈತ್ರ ಆಚಾರ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸುವ ಆಸ್ಕ್ ಮೀ ಸೆಷನ್ ಮಾಡಿದ್ದಾರೆ. ಈ ವೇಳೆ ಅಭಿಮಾನಿಯೊಬ್ಬ ನೀವು ಸಿನಿಮಾ ಅವಕಾಶಕ್ಕಾಗಿ ಸೆಕ್ಸ್ ಮಾಡಿದ್ದೀರಾ ಎಂದು ನೇರವಾಗಿ ಪ್ರಶ್ನೆ ಕೇಳಿದ್ದಾನೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಿಗೆ ನಾವೆಲ್ಲರೂ ತುಂಬಾನೇ ಅಡಿಕ್ಟ್ ಆಗಿದ್ದೀವಿ. ಇದರಿಂದ ಒಳ್ಳೇದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಹಾಗೆ ಸೆಲೆಬ್ರಿಟೀಸ್ ಗಳು ಕೂಡ ತಮ್ಮ ಅಭಿಮಾನಿಗಳ ಜೊತೆಗೆ ಸದಾ ಟಚ್ ಅಲ್ಲಿ ಇರಬೇಕು ಅಂತ ಕಾಮನ್ ಆಗಿ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ನಮ್ಮ ಕನ್ನಡದ ನಟಿ ಹಾಟ್ ಬ್ಯೂಟಿ ಚೈತ್ರ ಆಚಾರ್ ಇವರಿಗೆ ಕನ್ನಡ ಮತ್ತು ತಮಿಳು ಚಿತ್ರರಂಗದಿಂದ ಅವಕಾಶಗಳು ಅರಸಿ ಬರುತ್ತಿವೆ. ಎರಡು ಕಡೆ ನಟಿ ಚೈತ್ರ ಆಚಾರ್ ಫುಲ್ ಬ್ಯುಸಿ ಆಗಿದ್ದಾರೆ. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಆಚಾರ್ ಫುಲ್ ಆಕ್ಟಿವ್ ಆಗಿರ್ತಾರೆ. ಸಖತ್ ಹಾಟ್ ಫೋಟೋಗಳನ್ನ ಸದಾ ಹಂಚ್ಕೊಳ್ತಾನೆ ಇರ್ತಾರೆ ಚೈತ್ರ ಆಚಾರ್. ಈ ನಡುವೆ ಇತ್ತೀಚೆಗಷ್ಟೇ ಚೈತ್ರ ಆಚಾರ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸುವ ಆಸ್ಕ್ ಮೀ ಸೆಷನ್ ಮಾಡಿದ್ದಾರೆ. ಈ ವೇಳೆ ಅಭಿಮಾನಿಯೊಬ್ಬ ನೀವು ಸಿನಿಮಾ ಅವಕಾಶಕ್ಕಾಗಿ ಸೆಕ್ಸ್ ಮಾಡಿದ್ದೀರಾ ಎಂದು ನೇರವಾಗಿ ಪ್ರಶ್ನೆ ಕೇಳಿದ್ದಾನೆ. ಅದಕ್ಕೆ ಚೈತ್ರ ಆಚಾರ್ ತಕ್ಕ ಉತ್ತರವನ್ನೇ ನೀಡಿದ್ದಾರೆ. ಅವಕಾಶಗಳಿಗಾಗಿ ನಾನು ಎಂದೂ ಪಲ್ಲಂಗ ಏರಿಲ್ಲ. ಯಾಕೆಂದ್ರೆ ನಾನು ಪ್ರತಿಭಾವಂತೆ, ಹಾಗಾಗಿ ಪಲ್ಲಂಗ ಏರಿ ಅವಕಾಶ ಪಡೆದುಕೊಳ್ಬೇಕು ಎಂಬ ಅಗತ್ಯ ನನ್ಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಚೈತ್ರ ಆಚಾರ್ ಅವರ ಈ ಬೋಲ್ಡ್ ಉತ್ತರಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಸರಿಯಾಗಿಯೇ ಉತ್ತರ ಕೊಟ್ಟಿದ್ದೀರಿ ಎಂದು ಫ್ಯಾನ್ಸ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲದ ಹಾವಳಿ. ಮತ್ತೊಬ್ರು ಕೂಡ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದೇನಂದ್ರೆ, ನೀವು ನಿಮ್ಮ ಕನ್ಯತ್ವವನ್ನ ಹೇಗೆ ಕಳ್ಕೊಂಡ್ರಿ ಮತ್ತು ಅದರ ಅನುಭವ ಹೇಗಿತ್ತು ಅಂತ ಕೇಳಿದ್ದಾರೆ. ಅದಕ್ಕೆ ಸಖತ್ ಖಾರವಾಗಿಯೇ ಉತ್ತರಿಸಿರೋ ನಟಿ ಚೈತ್ರ ಆಚಾರ್, ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ತಾಯಿ ತಂಗಿ ಇದ್ದಾರೆ ಅಲ್ವಾ, ಅವರನ್ನೇ ಕೇಳಿ ಅಂತ ತಿರುಗೇಟು ನೀಡಿದ್ದಾರೆ. ನಟಿ ಚೈತ್ರ ನಡೆಗೆ ಅಭಿಮಾನಿಗಳು ಮೆಚ್ಚುಗೆ ಕೂಡ ತಿಳಿಸಿದ್ದಾರೆ. ಚೈತ್ರ ಆಚಾರ್ ಸದ್ಯ ಕನ್ನಡದ ಜೊತೆಗೆ ತಮಿಳಿನ ನಟ ಸಿದ್ಧಾರ್ಥ್ಗೆ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ ಮತ್ತು ಟೋಬಿ ಚಿತ್ರದಲ್ಲಿನ ಚೈತ್ರ ನಟನೆಗೆ ಅಭಿಮಾನಿಗಳಿಂದ ಬೇಷ್ ಎನ್ನಿಸಿಕೊಂಡಿದ್ದಾರೆ. ಹಾಗೆ ತಮ್ಮ ಪೋಸ್ಟ್ ಗಳಿಗೆ ಈ ರೀತಿ ಕೆಟ್ಟ ಕಮೆಂಟ್ ಗಳು, ಕೆಟ್ಟ ಮೆಸೇಜ್ ಗಳು ಬರೋದಕ್ಕೆ ಖಡಕ್ ಉತ್ತರಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಇನ್ನು ಕೇವಲ ಸೆಲೆಬ್ರಿಟೀಸ್ ಗಳು ಮಾತ್ರವಲ್ಲದೆ ಯಾರೇ ಆಗ್ಲಿ ತಮಗೆ ಬರುವ ಕೆಟ್ಟ ಮೆಸೇಜ್ ಗಾಗಿ, ತಮಗೆ ಬರುವ ಕೆಟ್ಟ ಕಮೆಂಟ್ಸ್ ಗಾಗ್ಲಿ ಕುಗ್ಗದೆ ತಮ್ಮ ಗುರಿಗಳತ್ತ ಗಮನ ಹರಿಸಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.